ಜಸ್ಟ್ ಮ್ಯಾರಿಡ್ ಅನ್ನೋ ಟೈಟ್ಲ್ ಹೇಳಿದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಓ ಮದುವೆ ಆಗ್ತಿದೆಯಾ ಮಗ ಅಂತ ರಿಯಲ್ ಲೈಫಿಗೆ ಕನೆಕ್ಟ್ ಆದ್ರೆ ಅಥವಾ ಹೇಗೆ ಮಮ್ಮಿ ಅಂತ? ಇಲ್ಲ ಅಂದರೆ ಸಿನಿಮಾ ಮೊದಲನೇ ದಿವಸ ಶೂಟಿಂಗ್ ತನಕ ನಾನು ಏನು ಹೇಳಕ್ಕೆ ಹೋಗಿರಲಿಲ್ಲ. ನಮ್ಮ ಅಮ್ಮನ್ನ ತುಂಬ ಜನ ಕೇಳ್ತಾ ಇದ್ದಾರೆ, ಜಸ್ಟ್ ಮ್ಯಾರಿಡ್ ಸಿನಿಮಾನ ಅವರಿಬ್ರಿಗೆ ಮದುವೆ ಆಗಿದೆ, ಈಗ ಇದು ಶುರು ಆಗ್ಬೋದು, ಹೇಳೋಕ್ಕಾಗಲ್ಲ. ಉಪ್ಪಿ ಸರ್ ಬಂದು ನಾನು ಮಾಡಿರುವಂಥ ಒಂದು ಸಿನಿಮಾ, ಉಪ್ಪಿ ಸರ್ ಅದನ್ನು ಟೀಸರ್ ಲಾಂಚ್ ಮಾಡಿರೋದು. ನನ್ನ ಮದುವೆನಾ ಹುಡುಕೋಣ, ಯಾರನ್ನಾರು ಹುಡುಕ್ಬಿಟ್ಟು ಸಿಕ್ಕಿದಾಗ ಮದುವೆ ಆಗೋಣ. ಈ ಕ್ಷಣ ಯಾವುದೋ ಬಾಲಿವುಡ್ ಆ್ಯಕ್ಟರ್ ಪಕ್ಕದಲ್ಲಿ ನಿಂತಿದ್ದೀನಿ ಅನ್ನೋ ಅಂತ ಫೀಲ್ ಕೊಡ್ತಾ ಇದೆ. ಅವರ ಫಿಟ್ನೆಸ್ ಇರಲಿ, ಫಿಸಿಕ್ ಇರಲಿ, ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರಲಿ, ಅವ್ರ ಔಟ್ಲುಕ್ ಇರಲಿ, ಅವ್ರ ಸ್ವ್ಯಾಗ್ ಇರಲಿ, ಯಾರಪ್ಪ ಇಷ್ಟೊಂದು ಬಿಲ್ಡಪ್ ಅಂತ ಅನ್ಕೋಬಿಡಿ. ಸೊ ನಮ್ಮವರು ಕೂಡ ಬಾಲಿವುಡ್ ಆ್ಯಕ್ಟರ್ಗಳನ್ನ ಮೀರಿಸೋ ಲೆವೆಲ್ಗೆ ಅವರು ಚಾರ್ಮಿಂಗ್ ಇದೆ, ಅವ್ರದ್ದು ಔಟ್ಲುಕ್ ಇದೆ ಅಂತಂದರೆ ನಿಜಕ್ಕೂ ಖುಷಿ ಪಡುವಂಥ ವಿಚಾರ. ನಾನೀಗ ಈ ಕ್ಷಣ ಮಾತನಾಡ್ತಾ ಇರೋದು ಶೈನ್ ಶೆಟ್ಟಿ ಸರ್ ಬಗ್ಗೆ. ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ರಿ. ಹಿಂಗಿದ್ದವರು ಫಿಸಿಕ್ ನೋಡಿದ್ರೆ ಖುಷಿ ಆಗ್ತಾ ಇದೆ. ಎಷ್ಟು ಟೈಮ್ ತೊಗೊಳ್ತು ಈ ಒಂದು ಫಿಟ್ನೆಸ್ಗೆ ಅಂತ? ಬೇಸಿಕ್ಲಿ ಈಗ ಮತ್ತೆ ನಾನು ಪುಟೋನ್ ಆಗಿದ್ದೀನಿ, ಮತ್ತು ಇನ್ನೊಂದು ಸಿನಿಮಾಗೆ ಸ್ವಲ್ಪ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀವಿ. ಬಟ್ ಫಸ್ಟ್ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡಿದಾಗ, ಅಂದರೆ ಈಗ 4 ತಿಂಗಳ ಹಿಂದೆ ಜಸ್ಟ್ ಮ್ಯಾರಿಡ್ ಶೂಟಿಂಗ್ ಮುಗಿಯೋ ತನಕ ಅದೇ ಲುಕ್ಕಲ್ಲಿದ್ದೆ. ಬೇಸಿಕ್ಲಿ ಅವರಿಗೆ ಒಂದು 25ರಿಂದ 26 ವಯಸ್ಸು ಒಳಗಡೆ ಕಾಣುವಂಥ ಒಂದು ಕ್ಯಾರೆಕ್ಟರ್ ಬೇಕಿದ್ದರಿಂದ ನಾನು ಆ ಪಾತ್ರಕ್ಕೆ ಆ ಥರ ರೆಡಿಯಾಗಬೇಕಾಗಿತ್ತು. ಆ್ಯಂಡ್ ದಟ್ಸ್ ವೆನ್ ಬಟ್ ಶರ್ಟೆಲ್ಲ ಬಿಚ್ಚಿ ಸಲ್ಮಾನ್ ಖಾನ್ ಥರ ಬರೋದೆಲ್ಲ ಇರಲಿಲ್ಲ. ಬಟ್ ಆ ಥರದ ಒಂದು ದೇಹ ಬೇಕಾಗಿತ್ತು ಅವ್ರಿಗೆ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗಿದ್ದಷ್ಟೇ. ತಗೊಳ್ತು ಆಲ್ಮೋಸ್ಟ್ ಒಂದು 10 ತಿಂಗಳುಗಳ ಕಾಲ ಡೆಡಿಕೇಟೆಡ್ ಆಗಿ ವರ್ಕೌಟ್ ಮಾಡಿ ಆ್ಯಂಡ್ ಕರೆಕ್ಟಾಗಿರೋ, ಅಂದರೆ ಅದೇ ಬೇಸಿಕ್ಲಿ ನೀವು ಏನೇ ಮಾಡೋಕ್ಕೆ ಹೋದರೂ ಅದಕ್ಕೆ ಸರಿಯಾಗಿ ಒಂದು ಗುರು ಬೇಕು. ಸೊ ಅದಕ್ಕೆ ಸರಿಯಾಗಿ ನಮಗೊಂದು ಮಾಸ್ಟರ್ ಸಿಕ್ಕಿದ್ರು, ಶ್ರೀನಿವಾಸ್ ಗೌಡ್ರು. ಸೊ ನೀಟಾಗಿ ನಮ್ಮನ್ನು ಟ್ರೈನ್ ಮಾಡಿ ನಮ್ಮ ಸಿನಿಮಾಗೆ ಯಾವ ರೀತಿ ಬೇಕೋ ಆ ಥರ ರೆಡಿ ಮಾಡಿದ್ರು. ಜಸ್ಟ್ ಮ್ಯಾರಿಡ್ ಅಂತ ಸಿನಿಮಾ ಒಪ್ಕೊಂಡಾಗ ಅಮ್ಮನ ಹತ್ರ ಹೋಗಿ ಜಸ್ಟ್ ಮ್ಯಾರಿಡ್ ಅನ್ನೋದನ್ನ ಹೇಳುವಾಗ ಹೇಗೆ ಹೇಳಿದ್ರಿ? ಜಸ್ಟ್ ಮ್ಯಾರಿಡ್ ಅನ್ನೋ ಟೈಟ್ಲ್ ಹೇಳಿದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಓ ಮದುವೆ ಆಗ್ತಿದೆಯಾ ಮಗ ಅಂತ ರಿಯಲ್ ಲೈಫಿಗೆ ಕನೆಕ್ಟ್ ಆದ್ರೆ ಅಥವಾ ಹೇಗೆ ಮಮ್ಮಿ ಅಂತ? ಇಲ್ಲ ಅಂದರೆ ಸಿನಿಮಾ ಮೊದಲನೇ ದಿವಸ ಶೂಟಿಂಗ್ ತನಕ ನಾನು ಏನು ಹೇಳಕ್ಕೆ ಹೋಗಿರಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಎಕ್ಸೈಟ್ ಆಗಿಬಿಡ್ತಾರೆ ಅಮ್ಮಂದರು. ಮದುವೆ ಆಗು ಅಂತ ಹೇಳೋ ಅಮ್ಮಂದರು ಜಾಸ್ತಿ ಎಕ್ಸೈಟ್ ಆಗಿಬಿಡ್ತಾರೆ. ಸೊ ನಾನೇನು ಹೇಳಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಅವ್ರಿಗೆ ಸಿನಿಮಾ ಅಂತ ಗೊತ್ತಿತ್ತು. ಸೊ ಅದು ತುಂಬ ಕ್ಯೂರಿಯಾಸಿಟಿ ಅಂತ ಇರಲಿಲ್ಲ. ಬಟ್ ನಮ್ಮ ಅಮ್ಮನ್ನ ತುಂಬ ಜನ ಕೇಳ್ತಾ ಇದ್ದಾರೆ, ಜಸ್ಟ್ ಮ್ಯಾರಿಡ್ ಸಿನಿಮಾನ ಅವರಿಬ್ರಿಗೆ ಮದುವೆ ಆಗಿದೆ, ಈಗ ಇದು ಶುರು ಆಗ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲಿ ಕೆಳಗಡೆ ಡೈರೆಕ್ಟ್ರು, ಸಿನಿಮಾಟೋಗ್ರಫರು, ಮ್ಯೂಸಿಕ್ ಡೈರೆಕ್ಟ್ರು ಅದದ್ದು ಹೆಸರೆಲ್ಲ ಯಾರೂ ನೋಡೋದೇ ಇಲ್ಲ. ಫೋಟೋ ಜಸ್ಟ್ ಮ್ಯಾರಿಡ್ ಅದು ಮಾತ್ರ ನೋಡ್ಬಿಟ್ಟು ಕೆಲವು ಫೋನ್ಗಳು ಬರ್ತಾ ಇದ್ದಾವೆ, ಅಂಕಿತಾ ಅಮರ್ನ ಮದುವೆ ಆದ್ರ ಅಂತ ಕೇಳ್ತಾ ಇದ್ದಾರೆ ಇವಾಗ. ಸೊ ಬಟ್ ಇಲ್ಲ ಅಷ್ಟು. ಸರ್, ಉಪ್ಪಿ ಸರ್ ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದು ಎಷ್ಟು ಖುಷಿ ಇದೆ. ಜೊತೆಗೆ ಉಪ್ಪಿ ಸರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ? ಏನಾದರೂ ಪರ್ಟಿಕ್ಯುಲರ್ ರೀಸನ್? ಆ ನಿರ್ಧಾರ ನಂದಲ್ಲ, ಅದು ಮೇಡಮ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಉಪ್ಪಿ ಸರ್ ಬಂದು ನಾನು ಮಾಡಿರುವಂಥ ಒಂದು ಸಿನಿಮಾ, ಉಪ್ಪಿ ಸರ್ ಅದನ್ನು ಟೀಸರ್ ಲಾಂಚ್ ಮಾಡಿರೋದು. ಆ್ಯಂಡ್ ಅದ್ರ ಜೊತೆಗೆ ನಿತಿನ್ ಅವರಾಗಿರ್ಬೋದು, ಅಜಯ್ ಅವರಾಗಿರ್ಬೋದು, ಅವರಿಬ್ಬರು ಸೇರಿಕೊಂಡು ಸೌತ್ ಇಂಡಿಯಾದ 3 ಬೇರೆ ಬೇರೆ ಭಾಷೆಯ 3 ಡೈರೆಕ್ಟರ್ಗಳು ಇವತ್ತು ನಮ್ಮ ಟೀಸರ್ ಲಾಂಚ್ ಮಾಡೋದು ತುಂಬ ಖುಷಿ ಆಗ್ತಾಯಿದೆ. ಆಬ್ವಿಯಸ್ಲಿ ಅಂಥ ದೊಡ್ಡ ಸಿನಿಮಾಗಳನ್ನು ಕೊಟ್ಟಿರುವಂಥ ಲೆಜೆಂಡ್ರಿ ಡೈರೆಕ್ಟರ್ಸ್ ಈ ಥರ ಬಂದು ಒಂದು ಟೀಸರ್ ಲಾಂಚ್ ಮಾಡಿಕೊಟ್ಟಾಗ ನಮ್ಮ ಕರಿಯರ್ಗೆ ಒಂದು ಆಶೀರ್ವಾದ ಇದ್ದಂಗೆ ಅದು ಅಲ್ವಾ. ಬೇಸಿಕ್ಲಿ ನಮ್ಮನ್ನು ಹರಿಸಿ ಮುಂದಕ್ಕೆ ಹೋಗಿ ಬೆಳೀರಿ ಅಂತ ಕಳಿಸ್ದಂಗೆ. ಸೊ ಆ ಆಶೀರ್ವಾದ ಇವತ್ತು ನಮ್ಗೆ ಸಿಕ್ಕಿದೆ, ನಮ್ಮ ಸಿನಿಮಾಗೆ ಸಿಕ್ಕಿದೆ, ನಮಗೂ ಸಿಕ್ಕಿದೆ ಆ್ಯಸ್ ಅ ಕಲಾವಿದ. ರಿಷಬ್ ಸರಿಂದ ಹಿಡಿದು ಅಪ್ಪು ಸರಿಂದ ಹಿಡಿದು ದೊಡ್ಡವ್ರ ಜೊತೆ ದೊಡ್ಡ ಸಿನಿಮಾಗಳನ್ನು ಮಾಡಿ ಗುರುತಿಸ್ಕೊಂಡಿದ್ದೀರಾ ಪ್ಯಾನ್ ಇಂಡಿಯಾ. ಬಟ್ ನಿಮ್ಮದು ಲೀಡ್ ಸಿನಿಮಾ ಅಂತಂದಾಗ ಒಂದು ಬೇರೆ ಥರದ್ದೇ ವೈಬು, ಬೇರೆ ಥರದ್ದೇ ಎಕ್ಸ್ಪೆಕ್ಟೇಷನು. ಎಷ್ಟು ಖುಷಿ ಇದೆ ಜಸ್ಟ್ ಮ್ಯಾರಿಡ್ ಲೀಡ್ ಆಗಿ ಕಟೌಟ್ ಹಾಕಿಸ್ಕೊಳ್ತಾ ಇರ್ತಕ್ಕಂಥ ಇನ್ನೇನು ಕೆಲವೇ ದಿನಗಳಲ್ಲಿ. ಅಂದರೆ ನಾನು ಅದು ಯಾವತ್ತೂ ಆ ಬೈಫರ್ಫಿಕೇಷನಲ್ಲಿ ನಾನು ಕೆಲಸ ಮಾಡಿಲ್ಲ, ಇನ್ಮೇಲೂ ಕೆಲಸ ಮಾಡಲ್ಲ. ಆ ಸಿನಿಮಾಗಳಲ್ಲಿ ಆ ಚಿಕ್ಕ ಪಾತ್ರಕ್ಕೆ ಎಷ್ಟು ಸಮರ್ಥನೆ ಕೊಟ್ಟಿದ್ದೀನೋ ಈ ಸಿನಿಮಾಗೂ ಅದೇ ಸಮರ್ಥನೆ ಕೊಡ್ತೀನಿ. ಆ್ಯಂಡ್ ನನ್ನನ್ನು ನಾನು ಒಬ್ಬ ಕಲಾವಿದನಾಗೇ ಟ್ರೀಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಖುಷಿ ಇದೆ. ಅಂದರೆ ಯೂಶ್ವಲಿ ಸಿನಿಮಾಗಳು ಅಂತ ಹೇಳಿದಾಗ, ನಾಯಕ ನಟ ಅಂತ ಹೇಳಿದಾಗ ಒಂದು ರಾಯಭಾರಿ ಇದ್ದಾಗೆ, ಯು ಆರ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದ ಫಿಲ್ಮ್ ಅನ್ನೋ ಥರ. ಸೊ ಆ ಒಂದು ಪಟ್ಟ ಇಲ್ಲಿ ಸಿಕ್ಕಿರೋದು ಬಹಳ ಖುಷಿ ಇದೆ. ಆ್ಯಂಡ್ ಹೋಪ್ಫುಲಿ ಸ್ಕ್ರೀನ್ ಮೇಲೆ ಅದಕ್ಕೆ ಜಸ್ಟಿಸ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಬಾಲಿವುಡ್ ಆಕ್ಟರ್ ರಣದೀಪ್ ಕೂಡ ಜೊತೆ ಒಂದು ಫೋಟೋ ಹಾಕಿದ್ದೀರಾ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ ಆ ಪರ್ಸನ್ನ ಬೀಟ್ ಮಾಡೋರು ಇನ್ನೊಬ್ರು ಇಲ್ಲ, ಅಂದರೆ ಆ ನಟನ್ನ. ಸೊ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಸರ್? ಯಾವುದಾದ್ರೂ ಸಿನಿಮಾ ಮಾಡ್ತಿದ್ದೀರಾ ಅಥವಾ ಯಾಕೆ ಏನು ಅನ್ನೋಂಥದ್ದನ್ನು ನೀವು ರಿವೀಲ್ ಮಾಡಿಲ್ಲ ಫೋಟೋದಲ್ಲಿ? ಅಂದರೆ ಅದು ಟೂ ಅರ್ಲಿ ನಾನು ಅದನ್ನು ಹೇಳೋದಕ್ಕೆ. ಬಟ್ ಕೆಲಸದ ವಿಚಾರವಾಗಿ, ಸಿನಿಮಾ ವಿಚಾರವಾಗಿ ಒಂದಿಷ್ಟು ಮಾತುಕತೆಗಳು ನಮ್ಮವರ ನಡುವೆ ನಡೀತಾ ಇದೆ. ಆ್ಯಂಡ್ ನನ್ನ ಸ್ನೇಹಿತರಿಗೆ ಬಹಳ ಒಳ್ಳೆ ಸ್ನೇಹಿತ. ಸೊ ಆ ಅವಕಾಶ ಕೂಡ ಹೌದು. ಸೊ ನಮ್ಮ ಕನ್ನಡಕ್ಕೆ ಬರ್ತಾರೆ ಅಥವಾ ನೀವು ಅಲ್ಲಿ ಹೋಗ್ತಿದ್ದೀರಾ ಅನ್ನೋಂಥದ್ದು ಈಗ ನನ್ನ ಪ್ರಕಾರ ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಅನ್ನೋ
ಭೇದ ಭಾವನೆ ಇಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ಎಲ್ಲ ಪ್ಯಾನ್ ಇಂಡಿಯಾಗೆ ಹೋಗಿದೆ ಇವಾಗ. ಬಟ್ ಒಂದು ಇಂಡಿಯನ್ ಸಿನಿಮಾಗೆ ಅನ್ನೋ ಒಂದು ಉದ್ದೇಶದಿಂದ ಭೇಟಿಯಾಗಿರೋದಷ್ಟೇ. ಅದರಲ್ಲಿ ಕನ್ನಡ ಕೂಡ ಇರ್ಬೋದು, ತಮಿಳು ಕೂಡ ಇರ್ಬೋದು, ಹಿಂದಿ ಕೂಡ ಇರ್ಬೋದು. ಸೊ ಎಲ್ಲ ಭಾಷೆಗಳು ಇರುತ್ತೆ. ಯಾವ್ಯಾವ ಸ್ಟೇಟಿಂದ ಯಾರ್ಯಾರು ಪಾತ್ರಗಳು ಯಾವ್ಯಾವ ಭಾಷೆ ಮಾತಾಡ್ತಾರೋ ಅದೇ ಭಾಷೆಗಳು ಇರುವಂಥ ಒಂದು ಸಿನಿಮಾ. ಸಿನಿಮಾದಿಂದ ನೀವು ಎಷ್ಟೇ ಗುರುತಿಸ್ಕೊಂಡಿದ್ರು ಕೂಡ ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮಿಂದ ಇಡೀ ಕರ್ನಾಟಕಕ್ಕೆ ತಲುಪಿದ್ರಿ. ಬಿಗ್ ಬಾಸ್ ಹೊಸದಾಗಿ ಶುರುವಾಗಿದೆ, ಅಂದರೆ ಸೀಸನ್ 11 ಶುರುವಾಗಿದೆ. ನೀವು ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ನಿಮ್ಮ ಲೈಫ್ನ ಎಷ್ಟರ ಮಟ್ಟಿಗೆ ಚೇಂಜ್ ಮಾಡ್ತು, ಆ ದುಡ್ಡಲ್ಲಿ ಹೇಗೆ ಬದುಕನ್ನು ಕಟ್ಕೊಂಡ್ರಿ ಅನ್ನೋಂಥ ಕ್ಯೂರಿಯಾಸಿಟಿ. ಸೊ ಎಲ್ಲರಿಗೂ ಗೊತ್ತು, ವೆರಿ ಟ್ರಾನ್ಸ್ಪರೆಂಟ್. ನಾನು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಒಂದು ಆಟೋ ಇದ್ದಿದ್ದಂಥ ಫುಡ್ ಟ್ರಕ್ಕನ್ನು ಒಂದು ಟ್ರಕ್ ಅಂತ ಮಾಡಿದೆ. ಅದಾದಮೇಲೆ ಇನ್ನೊಂದು 2 ರೆಸ್ಟೋರೆಂಟ್ಸ್ ಮಾಡಿದೆ. ಸೊ ಆ ದುಡ್ಡನ್ನು ಸರಿಯಾಗಿ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಥರ ಯುಟಿಲೈಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಕೊಟ್ಟಿರುವಂಥ ಒಂದು ಜವಾಬ್ದಾರಿ ಏನಿದೆ, ಒಬ್ಬ ವ್ಯಕ್ತಿಯಾಗಿ ಆ ವ್ಯಕ್ತಿತ್ವನ ಯಾವ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು, ಅದು ಆ ಪ್ರಯತ್ನ ಸದಾ ಹಾಗೇ ಇರುತ್ತೆ. ಆ್ಯಂಡ್ ಅದನ್ನು ಅವರು ಅಷ್ಟು ಜನ ಓಟ್ ಹಾಕಿ ನನ್ನ ಗೆಲ್ಲಿಸಿ ಒಂದು ನಂಬಿಕೆ ಇಟ್ಟಿದ್ದಾರಲ್ಲ, ಆ ನಂಬಿಕೆಗೆ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ನೋಡ್ತಾ ಇಲ್ಲ, ಬಟ್ ಅಂದರೆ ನೀವು ಇವತ್ತು ಲಾಸ್ಟ್ ಒಂದು 2-3 ಸೀಸನಿಂದ ನೀವು ಬಿಗ್ ಬಾಸ್ ನೋಡಲ್ಲ ಅಂತ ಇದ್ರೂ, ನೀವು ಕಣ್ಣಿಗೆ ಬಟ್ಟೆ ಕಟ್ಟಿ ಕುತ್ಕೊಂಡ್ರು ನೋಡಲ್ಲ ಅಂತ ಇದ್ರೂ ಅದು ನಿಮ್ಗೆ ಬರುತ್ತೆ. ಸೊ ಇಟ್ಸ್ ವೆರಿ ಈಸಿ. ಇವತ್ತು ಫೋನ್ಗೆ ನೀವು ಇನ್ಸ್ಟಾಗ್ರಾಮಲ್ಲಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಅಲ್ಲೆಲ್ಲೇ ಪಾಪಪ್ ಆಗ್ತಾ ಇರುತ್ತೆ. ಸೊ ನೋಡೋವಂಥ ಅವಕಾಶ ಇದೆ. ಸೊ ಅವಾಗ ನಾನು ಆ ಸ್ನೀಕ್ ಪೀಕ್ಸನ್ನೆಲ್ಲ ನೋಡ್ತೀನಿ. ಹೊಸ ಅಧ್ಯಾಯ ಕಿಚ್ಚನ ಸ್ವ್ಯಾಗ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರನ್ನ ಡಿಫ್ರೆಂಟ್ ಲುಕ್ಕಲ್ಲಿ, ಮತ್ತು ಈ ಸ್ವರ್ಗ ಮತ್ತು ನರಕ ಅನ್ನೋವಂಥ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ, ಹೊಸ ಥೀಮ್ ಬಗ್ಗೆ? ಬೇಸಿಕ್ಲಿ ದ ಪರ್ಸನಾಲಿಟಿ ಆಫ್ ಕಿಚ್ಚ ಸುದೀಪ್ ಸರೇ ಹಾಗೆ. ಇಟ್ಸ್ ವೆರಿ ವರ್ಸಟೈಲ್. ಅವ್ರ ಲುಕ್ಕಿಂದ ಆಗಿರ್ಬೋದು, ಅವ್ರ ನಟನೆಯಲ್ಲಾಗಿರ್ಬೋದು, ಅವರ ಪ್ರತಿ ಸೀಸನಿನ ಅವರ ಎಂಟ್ರಿಗಳಾಗಿರ್ಬೋದು, ಎಲ್ಲ ವರ್ಸಟೈಲ್. ಸೊ ಆ ವರ್ಸಟೈಲಿಟಿ ಅದು ಪ್ರತಿ ಸೀಸನಲ್ಲೂ ಬದಲಾಗ್ತಾನೆ ಇರುತ್ತೆ, ಅದು ಕಾಣಿಸ್ತಾನೆ ಇರುತ್ತೆ. ಆ್ಯಂಡ್ ಇಲ್ಲ, ನಾನು ಇನ್ನೂ ನೋಡಿಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ನಾನು ಯಾವ ಸೀಸನಲ್ಲೂ ಅಷ್ಟು ಅನಿಸಿಲ್ಲ. ನೀವು ಹೋಗೋವಾಗ 6 ಸೀಸನ್ ಆಗಿತ್ತು, ನೋಡ್ಕೊಂಡು ಹೋಗಿದ್ರಿ. ಪ್ಲ್ಯಾನ್ ಮಾಡ್ಕೊಂಡು ಒಳಗಡೆ ಹೋದರೆ ಸರ್ವೈವ್ ಆಗ್ಬೋದಾ? ಏನಾದರೂ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ? ಅಥವಾ ಇಲ್ಲಿವರೆಗೂ ಕೂಡ ಕುತೂಹಲ ಇದ್ದೇ ಇದೆ, ಸ್ಕ್ರಿಪ್ಟೆಡ್ ಅಂತ ಹೇಳ್ತಾನೆ ಇದ್ದಾರೆ. ಸೊ ಬಿಗ್ ಬಾಸಲ್ಲಿ 100 ದಿನಗಳ ಕಾಲ ಸರ್ವೈವ್ ಆಗಲಿಕ್ಕೆ ಯಾವ ರೀತಿ ಇದ್ದರೆ ಸರ್ವೈವ್ ಆಗ್ಬೋದು ಅಂತ ಟಿಪ್ಸ್ ಕೊಡ್ಬೋದು ಶೈನ್ ಶೆಟ್ಟಿ ಅಂತ? ಸೊ ಫಸ್ಟ್ ಆಫ್ ಆಲ್, ನಾನು 6 ಸೀಸನ್ಗಳು ನನಗಿಂತ ಮುಂಚೆ ನಡೆದಿತ್ತು. ನಾನು ಯಾವ ಸೀಸನ್ನು ನೋಡಿಲ್ಲ. ಅಂದರೆ ರಿಚುವಲಿ ನಾನು ಇದನ್ನು ಬಿಗ್ ಬಾಸ್ ನೋಡಬೇಕು ಅನ್ನೋ ಥರ ಕೂತ್ಕೊಂಡು ಯಾವತ್ತೂ ನೋಡಿದ್ದಿಲ್ಲ. ಆ್ಯಂಡ್ ನನ್ನ ಪ್ರಕಾರ ನಾನು ಈ ಥರ ಇರಬೇಕು ಅಂತ ಯೋಚನೆ ಮಾಡಿಕೊಂಡು ಹೋಗೋದು ಮೂರ್ಖತನ. ಯಾಕಂದರೆ ಅಲ್ಲಿ ಬಿಡಿ, ಬಿಗ್ ಬಾಸ್ ಬಿಡಿ, ನೀವು ಹೊರಗಡೆನ ಇವತ್ತಿನ ದಿನ ನಾನು ಈ ಥರ ಬದುಕ್ತೀನಿ ಅಂತ ಅಂದ್ಕೊಂಡು ನೀವೇನಾದರೂ ಲೆಕ್ಕಾಚಾರ ಹಾಕೊಂಡು ಬದುಕಕ್ಕೆ ಹೋದರೆ ಆಗುತ್ತಾ ನಿಮ್ಮ ಹತ್ರ ಬದುಕಕ್ಕೆ? ಯಾಕಂದ್ರೆ ನೀವು ಒಬ್ಬರೇ ಅಲ್ಲ ಬದುಕ್ತಾ ಇರೋದು, ನಿಮ್ಮ ಜೊತೆ ಅವರು ಇದ್ದಾರೆ, ನೀವಿದ್ದೀರಾ, ನಿಮ್ದು ಇಡೀ ಒಂದು ಸಂಸ್ಥೆ ಇದೆ. ಸೊ ಎಷ್ಟೋ ನೀವು ಅಂದ್ಕೊಳ್ಳೋ ಥರ ಬದುಕಕ್ಕೆ ಜೀವನದಲ್ಲಿ ಆಗಲ್ಲ. ಸೊ ಎಲ್ಲದ್ರ ಜೊತೆ ಬೆರೆತು ಬದುಕಬೇಕಾಗತ್ತೆ. ಸೊ ಅದು ಬೆರೆತು ಬದುಕಿದಾಗಲೇ ಜೀವನದಲ್ಲೂ ಗೆಲ್ಲಕ್ಕೆ ಸಾಧ್ಯ, ಬಿಗ್ ಬಾಸಲ್ಲೂ ಗೆಲ್ಲಕ್ಕೆ ಸಾಧ್ಯ. ಎಸ್. ಆ್ಯಂಡ್ ಬಿಗ್ ಬಾಸಲ್ಲಿ ಗೆಲ್ಲೋದು ಈಸ್ ನಾಟ್ ಜಸ್ಟ್ ಟ್ರೋಫಿ, ದುಡ್ಡು. ಗೆಲ್ಲದೇ ಇದ್ರೂ ಕೂಡ ಜನರ ಮನಸ್ಸೋ ಗೆಲ್ಲೋ ಅವಕಾಶ ಇದೆ. ಸೊ ಅದನ್ನು ಫಸ್ಟು ಜನರ ಮನಸ್ಸನ್ನ ಗೆಲ್ಲಬೇಕು, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೋಬೇಕು. ಒಳಗಡೆ ಎಲ್ಲ ಚೆನ್ನಾಗಾಗುತ್ತೆ ಒಳಗಡೆ. ಶೈನ್ ಶೆಟ್ಟಿ ಸರ್ ಬದುಕನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಇದೊಂದು ವರ್ಡ್ ಸಾಕು. ಸೊ ಜಸ್ಟ್ ಮ್ಯಾರಿಡ್ ಸಿನಿಮಾ ಅಂತೂ ಬಂತು, ಮದುವೆ ಯಾವಾಗ? ಫೈನಲ್ ವರ್ಡ್ಸ್ ಸಿನಿಮಾ ಜಸ್ಟ್ ಮ್ಯಾರಿಡ್ ಬಗ್ಗೆ. ಸೊ ಜಸ್ಟ್ ಮ್ಯಾರಿಡ್ ಬಾಬಿ ಮೇಡಮ್ ಅವರು ಮತ್ತು ಅಜನೀಶ್ ಅವರು ಪ್ರೊಡ್ಯೂಸ್ ಮಾಡಿ, ಬಾಬಿ ಮೇಡಮ್ ಅವರು ಡೈರೆಕ್ಟ್ ಮಾಡಿ, ಅಜನೀಶ್ ಸರ್ ಮ್ಯೂಸಿಕ್ ಕೊಟ್ಟು ಮಾಡ್ತಾ ಇರುವಂಥ ಒಂದು ಒಳ್ಳೆ ಸಿನಿಮಾ. ಒಂದು ಫ್ಯಾಮಿಲಿ ಡ್ರಾಮಾ, ರೊಮ್ಯಾನ್ಸ್ ಅಂತಲೂ ಹೇಳ್ಬೋದು, ಅಥವಾ ಒಂದು ಕ್ರೈಮ್ ನೋಡಿದ್ರಿ ಅಂತಲೂ ಹೇಳ್ತಾ ಇದ್ರು. ಸೊ ಯಾರ್ಯಾರು ಯಾವ್ಯಾವ ಥರ ತಗೊಳ್ತಾರೋ ಅದೆಲ್ಲ ಸಿಗೋದಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ. ಸೊ ಬೇಸಿಕ್ಲಿ ಒಂದು ಮುದ್ದಾಗಿರುವಂಥ ಒಂದು ಕುಟುಂಬ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಬೆಸೆದಿರುವಂಥ ಒಂದು ಕತೆ. ಸೊ ನಿರ್ದೇಶಕರಾಗಿ ಅವರು ಏನು ಮಾಡಬೇಕೋ ಅದನ್ನೆಲ್ಲದನ್ನೂ ಮಾಡಿದ್ದಾರೆ ಸಿನಿಮಾಗೆ. ಆ್ಯಂಡ್ ನಾವು ಕಲಾವಿದರಾಗಿ ಅವ್ರು ಯಾವ ರೀತಿ ನಮ್ಮನ್ನು ನೋಡೋದಕ್ಕೆ ಇಷ್ಟಪಟ್ಟಿದ್ದಾರೋ ಆ ರೀತಿ ಕಾಣಿಸ್ಕೊಂಡಿದ್ದೀವಿ. ನನ್ನ ಮದುವೆನಾ ಹುಡುಕೋಣ, ಯಾರನ್ನಾರು ಹುಡುಕ್ಬಿಟ್ಟು ಸಿಕ್ಕಿದಾಗ ಮದುವೆ ಆಗೋಣ. ಅವತ್ತು ನಿಮ್ಗೆ ಹೇಳ್ತೀನಿ, ಅವ್ರನ್ನೂ ಕರೀರಿ. ಇದಕ್ಕಿಂತ ಮುಂಚೆ ಖಂಡಿತ ಇಲ್ಲ. ಮದುವೆ ವಿಚಾರ ಅಂತ ಬಂದಾಗ ಬೇಸಿಕ್ಲಿ ಜಸ್ಟ್ ಮ್ಯಾರಿಡ್ ಅಂತ ಸಿನಿಮಾ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋರು ಮದುವೆ ಆಗಿರೋದನ್ನು ನೋಡಿರೋದಾಗಿರ್ಬೋದು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಯಾಕಂದರೆ ಅದೆಲ್ಲ ಮದುವೆ ಅನ್ನೋವಂಥ ಒಂದಿಷ್ಟು ಕಾನ್ಸೆಪ್ಟ್ಗಳು ಜೀವನದಲ್ಲಿ ಆಗಿರಲಿಲ್ಲ ಅಂದರೆ ನಾವು ನೀವೆಲ್ಲ ಇರ್ತಾನೆ ಇರಲಿಲ್ಲ ಅಲ್ವಾ? ಸೊ ಆಗಲಿ, ಅದೆಲ್ಲ ಅದಕ್ಕೊಂದು ಕಾಲ ಕೂಡಿ ಬಂದಾಗ ಅದಕ್ಕೆ ಸರಿಯಾಗಿ ನಮ್ಗೆ ಬೇಕಾಗಿರೋ ನಮ್ಮ ಜೀವನದಲ್ಲಿ ನಮ್ಗೆ ಇಷ್ಟ ಆಗುವಂಥ ಒಬ್ಬರು ವ್ಯಕ್ತಿ ಸಿಕ್ಕಿದಾಗ ಮದುವೆ ಆಗೋಣ, ಆದಾಗ ಹೇಳೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಇದಿಷ್ಟು ನಟ ಶೈನ್ ಶೆಟ್ಟಿ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.